ಈ ವರ್ಷ ನೀವು ಯಾರ್ಯಾರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಬರೆದಿದ್ದೀರಾ ನೀವೆಲ್ಲರೂ ಕೂಡ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಎಲ್ಲ ಕಡೆಯೂ ಕೂಡ ಒಂದು ನ್ಯೂಸು ಆಗಲೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇವತ್ತು ಏಪ್ರಿಲ್ 5ನೇ ತಾರೀಕು ಒಂದು ರಿಸಲ್ಟ್ ಬರುತ್ತೆ ಅಂತ. ಹಾಗಾದರೆ ಎಷ್ಟು ಗಂಟೆಗೆ ರಿಸಲ್ಟ್ ಬರುತ್ತೆ ಅಂತ ನೀವು ಸಾಕಷ್ಟು ಜನ ಕೇಳ್ತೀರಾ. ಹಾಗಾದರೆ ಇವತ್ತೇನಾದರೂ ರಿಸಲ್ಟ್ ಬರುತ್ತಾ, ಬಂದರೆ ಎಷ್ಟು ಗಂಟೆಗೆ ಬರುತ್ತೆ, ಅಥವಾ ಏನಾದರೂ ಒಂದು ಪೋಸ್ಟ್ಪೋನ್ ಆಗಿದೆಯಾ ಒಂದು ರಿಸಲ್ಟ್ ಡೇಟು, ಇಲ್ಲಿ ಎಲ್ಲದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಪಿ ಯು ಸಿ ರಿಸಲ್ಟ್ ಬಂದಾದಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕು, KCT ನೀಟ್ ಅಪ್ಡೇಟ್ಸ್ ಬೇಕಂದರೆ ಈ ಒಂದು ಚಾನಲ್ನ ತಪ್ಪದೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಏಪ್ರಿಲ್ 5ನೇ ತಾರೀಕು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರುತ್ತೆ ಅಂತ ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಕಡೆಯೂ ಕೂಡ ನ್ಯೂಸ್ ವೈರಲ್ ಆಗಿದೆ. ಮತ್ತು ನಿಮ್ಮ ಲೆಕ್ಚರ್ಸಸ್ಸು ಕೂಡ ಸಾಕಷ್ಟು ಜನ ನಿಮಗೆ ಕನ್ಫರ್ಮೇಷನ್ನು ಕೂಡ ಕೊಟ್ಟಿರ್ತಾರೆ. ಆ ರಿಸಲ್ಟ್ ಬರ್ಬೋದು ಏಪ್ರಿಲ್ 5ನೇ ತಾರೀಕು ಅಂತ. ಅದಕ್ಕೋಸ್ಕರ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ, ಇವತ್ತೇನಾದರೂ ರಿಸಲ್ಟ್ ಬರುತ್ತಾ ಬರಲ್ವಾ ಅಂತ. ಯಾಕೆಂದರೆ ಇಲ್ಲಿ ಇವತ್ತು ರಿಸಲ್ಟ್ ಬರುತ್ತಾ ಬರಲ್ಲ ಅಂತ ಒಂದು ಕಡೆ ಟೆನ್ಷನ್ ಆಯಿತು ಅಂದರೆ, ಇನ್ನೊಂದು ಕಡೆ ಬಂದುಬಿಟ್ಟು ಪಾಸ್ ಆಗ್ತೀನಾ ಫೇಲ್ ಆಗ್ತೀನಾ ಅಂದ್ಕೊಂಡು ಎಷ್ಟು ಮಾರ್ಕ್ಸ್ ಬರುತ್ತಾ ಅನ್ನೋ ಒಂದು ಡೌಟು ಕೂಡ ನಿಮಗೆ ಇರುತ್ತೆ. ಇದ್ರ ಬಗ್ಗೆ ಎಲ್ಲನೂ ಕೂಡ ನಿಮಗೆ ಒಂದು ಕ್ಲಾರಿಫಿಕೇಷನ್ನ ಕೊಡೋದಾದರೆ, ಇಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಏನಿದೆಯಲ್ಲ ಏಪ್ರಿಲ್ 5ನೇ ತಾರೀಕು ಬರುತ್ತೆ ಅಥವಾ ಇನ್ನೊಂದು ಡೇಟಿಗೆ ಬರುತ್ತೆ ಅಂದರೆ ಏನಾಗುತ್ತೆ ಅಂದರೆ, ಇಲ್ಲಿ ಎಲ್ಲ ನ್ಯೂಸ್ ಚಾನ್ಸಲ್ಲೂ ಕೂಡ ಒಂದು ನ್ಯೂಸ್ ಬರುತ್ತೆ. ಏನಂತ ನ್ಯೂಸ್ ಬರುತ್ತೆ ಅಂದರೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದ್ಬಿಟ್ಟು ಈ ಒಂದು ಟೈಮ್ ಆ್ಯಂಡ್ ಡೇಟಿಗೆ ಬರುತ್ತೆ ಅಂತ, ಸರಿನಾ. ಮತ್ತು ಎಜುಕೇಷನ್ ಮಿನಿಸ್ಟರ್ ಅವರು ಕೂಡ ಒಂದು ಪ್ರೆಸ್ ಮೀಟ್ನ ಮಾಡ್ತಾರೆ. ಅದು ಕೂಡ ನೀವು ಯೂಶ್ವಲಿ ನೋಡ್ತಾ ಇರ್ತೀರ. ನೀವು ಪ್ರತಿ ವರ್ಷವೂ ಕೂಡ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆಯಲ್ಲ, ಆದರೆ 10 ನೋಡ್ತಾ ಇರ್ತೀರ. 10 ಗಂಟೆಗೆ ಪ್ರೆಸ್ ಮೀಟು ಕೂಡ ಸ್ಟಾರ್ಟ್ ಆಗುತ್ತೆ. ರಿಸಲ್ಟ್ ಏನಾದರೂ ಬರುತ್ತೆ ಅಂದರೆ ಅವತ್ತಿನ ದಿನ ಅವಾಗೆಲ್ಲನೂ ಕೂಡ ನಿಮ್ಗೆ ಅನೌನ್ಸ್ಮೆಂಟು ಕೂಡ ಮಾಡ್ತಾರೆ. ಮತ್ತು ಅದರ ಹಿಂದಿನ ದಿನವೂ ಕೂಡ ಒಂದು ಕನ್ಫರ್ಮೇಷನ್ ಕೊಡ್ತಾರೆ ಮತ್ತು ಒಂದು ನೋಟಿಫಿಕೇಷನ್ ಕೂಡ ಓಡಿಸ್ತಾರೆ ಎಜುಕೇಷನ್ ಬೋರ್ಡ್ ಕಡೆಯಿಂದ. ಆದರೆ ನಾವು ಇವಾಗ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ನಿನ್ನೆ ಏಪ್ರಿಲ್ 4ನೇ ತಾರೀಕು ಯಾವುದೇ ಥರದಲ್ಲಿ ಪ್ರೆಸ್ ನೋಟ್ ಬಂದಿಲ್ಲ ಎಜುಕೇಷನ್ ಬೋರ್ಡ್ ಕಡೆಯಿಂದ, ಮತ್ತು ಎಜುಕೇಷನ್ ಮಿನಿಸ್ಟರಿಂದನೂ ಕೂಡ ಕನ್ಫರ್ಮೇಷನ್ನ ಬಂದಿಲ್ಲ. ಮತ್ತು ಇವತ್ತು ರಿಸಲ್ಟ್ ಬರುತ್ತೆ ಅಂದರೆ ಇಲ್ಲಿ ಯಾವುದೇ ಥರದ ಪ್ರೆಸ್ ಮೀಟು ಕೂಡ ನಡೀತಲ್ಲ 10 o'clock ಆದಮೇಲೆ. ಅದರಿಂದ ನಿಮಗೆ ಇವತ್ತು ಯಾವುದೇ ಥರದ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರೋಲ್ಲ, ಆರಾಮಾಗಿರಿ. ಮತ್ತು ಹಾಗಾದರೆ ರಿಸಲ್ಟ್ ಯಾವಾಗ ಬರ್ಬೋದು ಅಂದರೆ, ಇಲ್ಲಿ ಏಪ್ರಿಲ್ 10ನೇ ತಾರೀಕು ಆದಮೇಲೆ ಬರೋ ಚಾನ್ಸಸ್ ತುಂಬಾ ಇದೆ. ಏಪ್ರಿಲ್ 20ನೇ ತಾರೀಕು ಒಳಗಡೆ, ಏಪ್ರಿಲ್ 10ನೇ ತಾರೀಕು ಆದಮೇಲೆ ಯಾವಾಗಾದರೂ ಕೂಡ ಬರ್ಬೋದಾಗಿರುತ್ತೆ. ಅದು ಬಂದಾಗ ಸಡನ್ನಾಗಿ ಏನಾದರೂ ಅಪ್ಡೇಟ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ಕಾಗಿ ಅಪ್ಡೇಟ್ ಸಿಗುತ್ತೆ. ಸರಿನಾ. ಇವತ್ತು ರಿಸಲ್ಟ್ ಬರಲ್ಲ, ಆರಾಮಾಗಿರಿ. ನೀವು ವಿಡಿಯೋ ಶೇರ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಮಾಹಿತಿನ ತಿಳಿಸಿ. ಥ್ಯಾಂಕ್ ಯು.